ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪ್ರಥಮ BA ಅವ್ರದ್ದು ಎಜುಕೇಷನ್ ಕ್ವಶನ್ ಪೇಪರ್ನ ತೊಗೊಂಬಂದಿದ್ದೀನಿ. ಫಸ್ಟ್ ಇಯರ್ BA ಎಜುಕೇಷನ್ ಕ್ವಶನ್ ಪೇಪರು. ಇದು ಬಂದ್ಬಿಟ್ಟು 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದರಲ್ಲಿ ಸೆಕ್ಷನ್ ಎನಲ್ಲಿ ನಾವು ನೋಡೋದಾದರೆ, ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಪುಟದಷ್ಟು ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 5 ಅಂಕದ ಪ್ರಶ್ನೆಗೆ 5 ಅಂಕದ ಪ್ರಶ್ನೆಗೆ ಒಟ್ಟು ಇಲ್ಲಿ 6 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾವು 4ಕ್ಕೆ ಉತ್ತರವನ್ನು ಬರೀಬೇಕಾಗತ್ತೆ. ಇಲ್ಲಿ ಮೊದಲನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಶಿಕ್ಷಣದ ಸಾಮಾನ್ಯ ಮತ್ತು ನಿರ್ದಿಷ್ಟ ಗುರಿಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಶಿಕ್ಷಣದ ಗುರಿಗಳ ಕುರಿತು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ. ಎರಡನೆಯ ಪ್ರಶ್ನೆ, ಶಿಕ್ಷಣದ ಸಂಕುಚಿತ ಮತ್ತು ವಿಶಾಲ ಅರ್ಥವನ್ನು ನೀಡಿ. ಇದು ಕಂಪಲ್ಸರಿ ಪ್ರಶ್ನೆ. ಆಲ್ಮೋಸ್ಟ್ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಇದನ್ನು ಕೇಳ್ತಾರೆ. ಇನ್ನು ಮೂರನೆಯ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರ ಶೈಕ್ಷಣಿಕ ಚಿಂತನೆಗಳನ್ನು ಬರೆಯಿರಿ. ಈ ಪ್ರಶ್ನೆ ಕೂಡ ಬರುತ್ತೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಇದು ಕಂಪಲ್ಸರಿಯಾಗಿ ಇರುತ್ತೆ ಅಂತ. ಇನ್ನು ನಾಲ್ಕನೆಯ ಪ್ರಶ್ನೆ, ಶಿಕ್ಷಣದ ಸಮಾಜಶಾಸ್ತ್ರದ ಅರ್ಥ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಶಿಕ್ಷಣದಲ್ಲಿ ಬರುವಂತಹ ಸಮಾಜಶಾಸ್ತ್ರದ ಅರ್ಥ ಮತ್ತು ವ್ಯಾಪ್ತಿಯನ್ನು ವಿವರಿಸಿ. ಇನ್ನು ಐದನೆಯ ಪ್ರಶ್ನೆ, ಶಿಕ್ಷಣಕ್ಕೂ ಸಂಸ್ಕೃತಿಗೂ ಇರುವ ಸಂಬಂಧವನ್ನು ವಿವರಿಸಿ. ಇದು ಕೂಡ ಮುಖ್ಯವಾಗಿ ಬರುತ್ತೆ ಅಂತ ಹೇಳಿ ನಾನೀಗಾಗಲೇ ನಿಮಗೆ ಹೇಳಿದ್ದೀನಿ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಂವಿಧಾನದ ಪ್ರಾವಧಾನಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ರಿಂದ 3 ಪುಟದಷ್ಟು ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಟ್ಟು ನಾವು 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಇದು 10 ಅಂಕದ ಪ್ರಶ್ನೆಯಾಗಿರುತ್ತೆ. 7ನೆಯ ಪ್ರಶ್ನೆ, ಶೈಕ್ಷಣಿಕ ತತ್ವಶಾಸ್ತ್ರದ ಅರ್ಥವನ್ನು ವಿವರಿಸಿ. ಶಿಕ್ಷಣಕ್ಕೂ ಮತ್ತು ತತ್ವಶಾಸ್ತ್ರಕ್ಕೂ ಇರುವ ಸಂಬಂಧವನ್ನು ಚರ್ಚಿಸಿ. ಇಂತಹ ಒಂದು ಪ್ರಶ್ನೆಗಳು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಇರುತ್ತೆ. ಅದರಲ್ಲೂ ಶಿಕ್ಷಣಕ್ಕೂ ತತ್ವಶಾಸ್ತ್ರಕ್ಕೂ ಇರುವ ಸಂಬಂಧ ಮತ್ತು ಶಿಕ್ಷಣಕ್ಕೂ ಸಮಾಜಶಾಸ್ತ್ರಕ್ಕೂ ಇರುವ ಸಂಬಂಧ ಕಂಪಲ್ಸರಿಯಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂತಹ ಪ್ರಶ್ನೆಯಾಗಿರುತ್ತೆ. ಹಾಗಾಗಿ ನಾವು ಈ ಪ್ರಶ್ನೆಗಳನ್ನು ಕುರಿತು ನೋಡಬೇಕಾಗುತ್ತೆ. ನಾನು ಈ ಘಟಕ ಮುಖ್ಯ ಆಗತ್ತೆ ಅಂತ ಕೂಡ ನಿಮಗೆ ಹೇಳಿದ್ದೆ. ಇನ್ನು ಘಟಕ 8ರಲ್ಲಿ ನೋಡೋದಾದರೆ, ಸ್ವಾಮಿ ವಿವೇಕಾನಂದರ ಮಾನವ ನಿರ್ಮಾಣ ಶಿಕ್ಷಣದ ಪರಿಕಲ್ಪನೆಯನ್ನು ವರ್ಣಿಸಿ. ಅದು ಪ್ರಸ್ತುತ ಶಿಕ್ಷಣಕ್ಕೆ ಹೇಗೆ ಸಮಂಜಸವಾಗಿದೆ. ಇನ್ನು 9ನೆಯ ಪ್ರಶ್ನೆ, ಮುಸ್ಲಿಂ ಕಾಲದ ಶಿಕ್ಷಣ ಪದ್ಧತಿಯ ಲಕ್ಷಣಗಳು. ಇದನ್ನು ಕೂಡ ನಾನು ಹೇಳಿದ್ದೆ. ಇಲ್ಲಿ ವೇದ ಕಾಲದ ಶಿಕ್ಷಣ, ಬೌದ್ಧ ಕಾಲದ ಶಿಕ್ಷಣ ಮತ್ತು ಮುಸ್ಲಿಂ ಶಿಕ್ಷಣ 3 ಇದೆ ನಿಮಗೆ ಬ್ಲಾಕ್ 3ನಲ್ಲಿ. ಅದು 3 ಕೂಡ ನೀವು ನೋಡಬೇಕಾಗತ್ತೆ. ಯಾಕಂತಂದರೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಒಬ್ಬೊಬ್ಬರದ್ದು ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಒಂದು ಕಡೆ ವೇದಗಳ ಕಾಲದ್ದು ಕೇಳಿದರೆ, ಇನ್ನೊಂದು ಕಡೆ ಬೌದ್ಧ ಕಾಲದ ಬಗ್ಗೆ ಕೇಳಿದ್ದಾರೆ, ಇನ್ನೊಂದು ಕಡೆ ಮುಸ್ಲಿಂ ಶಿಕ್ಷಣದ ಕಾಲದ ಬಗ್ಗೆ ಕೇಳಿದ್ದಾರೆ. ಆಲ್ಮೋಸ್ಟ್ ವೇದಗಳ ಕಾಲ ಮತ್ತು ಬೌದ್ಧ ಕಾಲದ್ದು ಸೇಮ್ ಇರುತ್ತೆ. ಕೆಲವೊಂದಷ್ಟು ವರ್ಡ್ಸ್ ಮಾತ್ರ ಚೇಂಜಸ್ ಇರುತ್ತೆ. ಅದನ್ನೇ ಹೇಳಿದ್ನಲ್ಲ, ಕಂಪೇರ್ ಮಾಡಿಕೊಂಡು ಓದ್ಕೊಳ್ಳಿ. ಬಾಕ್ಸಲ್ಲಿ ಒಂದೊಂದು ಬಾಕ್ಸಲ್ಲಿ ಬರ್ಕೊಂಬಿಟ್ಟು ಅದನ್ನು ಕಂಪೇರ್ ಮಾಡ್ಕೊಂಡು ಓದ್ಕೊಳ್ಳಿ. ಅವಾಗ ನಿಮಗೆ ಈಸಿ ಆಗುತ್ತೆ. ಅದರಲ್ಲಿರೋದನ್ನೇ ಸ್ವಲ್ಪ ಇದಕ್ಕೂ ಬರೆದ್ರೂ ನಡೆಯುತ್ತೆ. ಹಾಗೆಯೇ ಮುಸ್ಲಿಂ ಕಾಲದ್ದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಇದನ್ನು ನೀವು ಕಂಪಲ್ಸರಿ ನೋಡ್ಕೋಬೇಕಾಗತ್ತೆ. ಇನ್ನು 10ನೇ ಪ್ರಶ್ನೆಯನ್ನು ನೋಡೋದಾದರೆ, ಮೌಲ್ಯಗಳ ಅರ್ಥವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಶಾಲೆಗಳಲ್ಲಿ ಮೌಲ್ಯಗಳ ಬೋಧನೆಯ ಅಗತ್ಯವನ್ನು ಕುರಿತು ಚರ್ಚಿಸಿ ಅಂತ ಹೇಳಿ ಹೇಳಿದ್ದಾರೆ. ಇದು ಕೂಡ ಮುಖ್ಯವಾಗಿ ಬರುತ್ತೆ ಅಂತ ನಾನು ಹೇಳಿದೆ. ಪ್ರಶ್ನೆ 11, ಆರ್ಥಿಕ ಅಭಿವೃದ್ಧಿ ಎಂದರೇನು? ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ನಡುವೆ ಇರುವ ವ್ಯತ್ಯಾಸವನ್ನು ವಿಷದಪಡಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೆಕ್ಷನ್ ಸಿ, ಪ್ರತಿಯೊಂದು ಪ್ರಶ್ನೆಗೂ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3-4 ಪುಟಗಳಷ್ಟು ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು 15 ಅಂಕದ ಪ್ರಶ್ನೆ. ಇಲ್ಲಿ 4 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೆಯ ಪ್ರಶ್ನೆ, ಶಿಕ್ಷಣದ ಅರ್ಥ, ಪರಿಕಲ್ಪನೆ ಮತ್ತು ಮಹತ್ವವನ್ನು ವಿವರಿಸಿ. ಶಿಕ್ಷಣವು ಬೆಳವಣಿಗೆಯಾಗಿ ಶಿಕ್ಷಣವು ಪ್ರಕ್ರಿಯೆ ಮತ್ತು ಉತ್ಪನ್ನವಾಗಿದೆ ಎಂಬುದನ್ನು ವಿಶ್ಲೇಷಿಸಿ. ಬ್ಲಾಕ್ 1ನಲ್ಲಿ ಬರುವಂತಹ ಫಸ್ಟ್ ಚಾಪ್ಟರು ಅದ್ರ ಕಂಪ್ಲೀಟ್ ಪ್ರಶ್ನೆ ಇದರಲ್ಲೇ ಕೇಳಿದ್ದಾರೆ. 1ರಲ್ಲೇ ಕೇಳಿದ್ದಾರೆ ನೋಡಿ. ಶಿಕ್ಷಣದ ಅರ್ಥ ಫಸ್ಟ್ ನೀವು ಅದನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಫುಲ್ ಎಕ್ಸ್ಪ್ಲೈನ್ ಮಾಡಿ. ಅದಾದಮೇಲೆ ಶಿಕ್ಷಣದ ಪರಿಕಲ್ಪನೆ ಮತ್ತು ಮಹತ್ವ, ಅದನ್ನು ಹೆಡ್ಡಿಂಗ್ ಹಾಕ್ಕೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಅದಾದಮೇಲೆ ಶಿಕ್ಷಣವು ಬೆಳವಣಿಗೆಯಾಗಿ ಶಿಕ್ಷಣವು ಪ್ರಕ್ರಿಯೆ ಮತ್ತು ಉತ್ಪನ್ನವಾಗಿದೆ ಎಂಬುದನ್ನು ವಿಶ್ಲೇಷಿಸಿದೆಯಲ್ಲ, ಇದರಲ್ಲಿ ಶಿಕ್ಷಣ ಹೇಗೆ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಮಾಡಿ. ಅದಾದಮೇಲೆ ಶಿಕ್ಷಣ ಪ್ರಕ್ರಿಯೆ ಮತ್ತು ಉತ್ಪನ್ನ ಅದನ್ನು ಸಪ್ರೇಟಾಗಿ ಹೆಡ್ಡಿಂಗ್ ಹಾಕ್ಬಿಟ್ಟು ನೀವು ವಿವರಣೆಯನ್ನು ಮಾಡ್ತಾ ಹೋಗಿ. ಒಟ್ಟು ನೀವು 3 ರಿಂದ 4 ಪುಟಗಳಷ್ಟು ಬರೀಬೇಕು.
ಇಲ್ಲಿ ನೋಡಿ, ಇದನ್ನು ಕೇಳಿದ್ದಾರೆ. ಬೌದ್ಧ ಕಾಲದ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಗುರಿಗಳು, ಪಠ್ಯಕ್ರಮ ಮತ್ತು ವಿದ್ಯಾರ್ಥಿ ಶಿಕ್ಷಕರ ಸಂಬಂಧವನ್ನು ಕುರಿತು ಚರ್ಚಿಸಿ. ಇದು ಕಂಪಲ್ಸರಿ ಪ್ರಶ್ನೆ ಅಂತ ನಾನೀಗ ಆಲ್ರೆಡಿ ಹೇಳಿದ್ದೀನಿ. ಬ್ಲಾಕ್ 3ನಲ್ಲಿ ಮೊದಲ 3 ಚಾಪ್ಟರ್ ಏನಿದೆಯಲ್ಲ ಅದರಿಂದ ಕಂಪಲ್ಸರಿಯಾಗಿ ನಿಮಗೆ ಒಂದಾದರೂ ಪ್ರಶ್ನೆಗಳನ್ನು ಕೇಳಿರ್ತಾರೆ ಅಂತ ಹೇಳಿದೆ. ಈಗ ಆಲ್ರೆಡಿ ನಿಮಗೆ ಇದರಿಂದ ಎಷ್ಟು ಅಂಕಕ್ಕೆ ಕೇಳಿದ್ದಾರೆ? ಇದು 15 ಅಂಕದ್ದು, ಇದು 10 ಅಂಕದ್ದು. ಒಟ್ಟು ನಿಮಗೆ 25 ಅಂಕಕ್ಕೆ ಅದೇ ಘಟಕದಿಂದ ಬ್ಲಾಕ್ 3ನಿಂದ ನಿಮಗೆ ಕೇಳಿದ್ದಾರೆ, ಅದೇ 3 ಚಾಪ್ಟರಿಂದ. ಇನ್ನು ಸಂಸ್ಕೃತಿ ಎಂದರೇನು? ಸಂಸ್ಕೃತಿಯ ವರ್ಗಾವಣೆ ಮತ್ತು ಪರಿಷ್ಕರಣೆಯಲ್ಲಿ ಶಿಕ್ಷಣದ ಪಾತ್ರವನ್ನು ವಿವರಿಸಿ. ಸಂಸ್ಕೃತಿಯ ಹಿಂಬಿಳಿಕೆಯ ಪರಿಣಾಮವೇನು ವಿವರಿಸಿ. ಅದನ್ನಷ್ಟನ್ನು ಕೂಡ ನೀವು ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಪ್ರಶ್ನೆ, ಘಟಕ 20ರಲ್ಲಿ ಬರುವಂಥ ಪ್ರಶ್ನೆ ಇದು. ಅದನ್ನು ಕಂಪ್ಲೀಟಾಗಿ ನೀವು ವಿವರಣೆಯನ್ನು ಮಾಡಬೇಕಾಗುತ್ತೆ. ಇನ್ನು ಪ್ರಶ್ನೆ 15, ಸಾಮಾಜಿಕ ಬದಲಾವಣೆ ಎಂದರೇನು? ಸಾಮಾಜಿಕ ಬದಲಾವಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ. ಘಟಕ 21ರಿಂದ ಕೇಳಿದ್ದಾರೆ. ಇದನ್ನು ಕೂಡ ನೀವು ಕಂಪ್ಲೀಟಾಗಿ ವಿವರಣೆಯನ್ನು ಮಾಡಬೇಕಾಗತ್ತೆ. ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ, ಫಸ್ಟ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಫೆಬ್ರವರಿ-ಮಾರ್ಚ್ 2023. ಇದು ನ್ಯೂ ಸ್ಲ್ಯಾಮಿಂದು 90 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಆದರೆ ನೀವಿಲ್ಲಿ ನೋಡಬೇಕಾಗಿರೋದು ಯಾವ ಪ್ರಶ್ನೆಗಳು ರಿಪೀಟ್ ಆಗಿದೆ ಅಂತ. ಎಷ್ಟು ಅಂಕದ ಪ್ರಶ್ನೆ ಪತ್ರಿಕೆ, ಇದನ್ನು ಯಾಕೆ ನಮ್ಗೆ ಹೇಳ್ತಾ ಇದ್ದೀರಾ ಅಂತ ಕೇಳಿಬಿಡಿ. ಆದರೆ ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಸಹ ನಿಮಗೆ ರಿಪೀಟಾಗಿ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದರಲ್ಲಿ ಯಾವುದೆಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಮೊದಲಿಗೆ 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಇಲ್ಲಿ 6 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರನ್ನು ಶ್ರೇಷ್ಠ ಶಿಕ್ಷಣ ತಜ್ಞರೆಂದು ಏಕೆ ಪರಿಗಣಿಸಲಾಗಿದೆ? ಮೂಲ ಶಿಕ್ಷಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಮೂಲ ಶಿಕ್ಷಣದ ವಿಫಲತೆಗೆ ಕಾರಣಗಳನ್ನು ತಿಳಿಸಿ. ಶಿಕ್ಷಣಕ್ಕೆ ಭಾರತೀಯ ಚಿಂತಕರ ಕೊಡುಗೆ ಅಂತ ಹೇಳಿ ಅದರಿಂದ ಬಂದಿರುವಂತಹ ಪ್ರಶ್ನೆ ಇದು. ಎರಡನೆಯ ಪ್ರಶ್ನೆಯನ್ನು ನೋಡೋದಾದರೆ, ಭಾರತ ಸಂವಿಧಾನದ ಲಕ್ಷಣಗಳನ್ನು ವಿವರಿಸಿ. ಸಂವಿಧಾನಾತ್ಮಕ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಇದು ಘಟಕ 6ರಲ್ಲಿ ಬರುವಂತಹ ಪ್ರಶ್ನೆ. ಮೂರನೆಯ ಪ್ರಶ್ನೆಯನ್ನು ನೋಡೋದಾದರೆ, ತತ್ವಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ತತ್ವಶಾಸ್ತ್ರ ಮತ್ತು ಶಿಕ್ಷಣದ ನಡುವಿನ ಸಂಬಂಧವನ್ನು ವಿವರಿಸಿ. ಇದಾಗಲೇ ನಾವು ನೋಡಿದ್ವಿ, ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಸೇಮ್ ಪ್ರಶ್ನೆ ಕೇಳಿದರು. ಇನ್ನು 4ನೆಯ ಪ್ರಶ್ನೆಯನ್ನು ನೋಡೋದಾದರೆ, ಬೌದ್ಧ ಕಾಲದ ಶಿಕ್ಷಣ ಪದ್ಧತಿಯ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ. ಅದರ ಗುಣ ಮತ್ತು ಅವಗುಣಗಳನ್ನು ತಿಳಿಸಿ. ನಾವೀಗ 2ನೇ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಬೌದ್ಧ ಕಾಲದ ಶಿಕ್ಷಣ ಪದ್ಧತಿಗೆ ಕುರಿತಂತೆ ಇದು 2ನೇ ಬಾರಿಗೆ ಬಂದಿರುವಂತಹ ಪ್ರಶ್ನೆ. ಬ್ಲಾಕ್ 3ರಲ್ಲಿ ಬರುವಂತಹ ಘಟಕ 13, 14 ಮತ್ತು 15ರಲ್ಲಿ 14 ಮತ್ತು 15ರಿಂದ ನಾವೀಗಾಗಲೇ ಪ್ರಶ್ನೆಗಳನ್ನು ನೋಡಿದ್ವಿ. ಇದರಲ್ಲಿ ಬೌದ್ಧ ಶಿಕ್ಷಣವನ್ನು ಕುರಿತು ಕೇಳಿದರು. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಮುಸ್ಲಿಂ ಕಾಲದ ಶಿಕ್ಷಣ ವ್ಯವಸ್ಥೆಯನ್ನು ಕುರಿತು ಸಹ ಪ್ರಶ್ನೆಯನ್ನು ಕೇಳಿದರು. ಇನ್ನು ಪ್ರಶ್ನೆ 5ಅನ್ನು ನೋಡೋದಾದರೆ, ಸಂಸ್ಕೃತಿಯ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿ. ಅದರ ಗುಣಲಕ್ಷಣಗಳನ್ನು ವಿವರಿಸಿ. ಸಂಸ್ಕೃತಿ ಮತ್ತು ಶಿಕ್ಷಣದ ನಡುವಿನ ಸಂಬಂಧವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಶಿಕ್ಷಣ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಘಟಕ 20ನ್ನು ನೀವು ನೋಡಬೇಕಾಗುತ್ತೆ. ನಾನು ಈಗಾಗಲೇ ಹೇಳಿದ್ದೀನಿ, ಈ ಘಟಕ ಕೂಡ ನಿಮಗೆ ಮುಖ್ಯ ಆಗತ್ತೆ ಅಂತ. ಇನ್ನು 6ನೆಯ ಪ್ರಶ್ನೆ, ಸಾಮಾಜಿಕ ಬದಲಾವಣೆ ಎಂದರೇನು? ಸಾಮಾಜಿಕ ಬದಲಾವಣೆಗೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ. ಸೇಮ್ ಪ್ರಶ್ನೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಕೇಳಿದರು. ಘಟಕ 29 ಇದನ್ನು ಕೂಡ ನೀವು ನೋಡಬೇಕಾಗುತ್ತೆ ಮುಖ್ಯವಾಗಿ. ಇನ್ನು ಸೆಕ್ಷನ್ ಬಿಗೆ ಬರೋದಾದರೆ, ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ಶಿಕ್ಷಣದ ಅರ್ಥ ಮತ್ತು ಪರಿಕಲ್ಪನೆಗಳನ್ನು ವಿವರಿಸಿ. ಮೊದಲನೆಯ ಘಟಕ ನೋಡಿದ್ರಲ್ವ, ಇದು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ರಿಪೀಟಾಗಿ ಬರುವಂತಹ ಪ್ರಶ್ನೆಯಾಗಿರುತ್ತೆ. ರೂಸೋ ರವರ ಶೈಕ್ಷಣಿಕ ಕೊಡುಗೆಗಳನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಘಟಕ 5ರಲ್ಲಿ ಬರುವಂಥ ಪಾಶ್ಚಿಮಾತ್ಯ ಚಿಂತಕರ ಶೈಕ್ಷಣಿಕ ಕೊಡುಗೆಗಳಲ್ಲಿ ಬರುತ್ತೆ. ಇನ್ನು ತತ್ವಶಾಸ್ತ್ರದ ಶಾಖೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಶಾಖೆಗಳು ಯಾವುದ್ಯಾವುದು ಅಂತ ಹೇಳಿ ಪಾಯಿಂಟ್ ವೈಸ್ ನೋಡಿಕೊಂಡು ನಿಮ್ಮದೇ ಆದಂಥ ಸ್ವಂತ ವಾಕ್ಯದಲ್ಲಿ ಉತ್ತರವನ್ನು ಬರೀರಿ. ಮೌಲ್ಯ ಎಂದರೇನು? ಮೌಲ್ಯದ ವಿಧಗಳು ಮತ್ತು ಮೌಲ್ಯವನ್ನು ಬೆಳೆಸುವುದರಲ್ಲಿ ಸಮಾಜ ಮತ್ತು ಶಿಕ್ಷಕರ ಪಾತ್ರವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಘಟಕ 10ರಲ್ಲಿ ಬರುವಂತಹ ಪ್ರಶ್ನೆ. ನಾನೀಗಾಗಲೇ ಹೇಳಿದ್ದೆ, ಇದು ಕೂಡ ಮುಖ್ಯ ಆಗತ್ತೆ ಅಂತ ಹೇಳಿ.
ಇನ್ನು 1964ರ ಭಾರತೀಯ ಶಿಕ್ಷಣ ಆಯೋಗದ ಶಿಫಾರಸುಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ಶಿಕ್ಷಣದಲ್ಲಿ ಔಪಚಾರಿಕ ಹಾಗೂ ಅನೌಪಚಾರಿಕ ನಿಯೋಗಗಳ ಪಾತ್ರವನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಶಿಕ್ಷಣದ ನಿಯೋಗಗಳು ಘಟಕ 22ರಲ್ಲಿ ಬರುವಂತಹ ಪ್ರಶ್ನೆ ಇದು 10 ಅಂಕಕ್ಕೆ ಕೇಳಿದ್ದಾರೆ. ಇನ್ನು ಸೆಕ್ಷನ್ ಸಿ ಯಲ್ಲಿ ನೋಡೋದಾದರೆ, ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 15 ಅಂಕದ ಪ್ರಶ್ನೆ. ಶಿಕ್ಷಣದ ಸಾಮಾನ್ಯ ಮತ್ತು ನಿರ್ದಿಷ್ಟ ಗುರಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಘಟಕ 3ರಲ್ಲಿ ಬರುವಂತಹ ಪ್ರಶ್ನೆ. ಶಿಕ್ಷಣದ ಗುರಿಗಳು ಇದು ಒಂದು ಮುಖ್ಯವಾದಂತಹ ಘಟಕವಾಗಿರುತ್ತೆ. ಇನ್ನು ಸಾಂಪ್ರದಾಯಿಕ ಮೌಲ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 3ನೇ ಪ್ರಶ್ನೆಯನ್ನು ನೋಡೋದಾದರೆ, ಮೌಲ್ಯ ಶಿಕ್ಷಣದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಘಟಕ 12ರಲ್ಲಿ ಬರುವಂತಹ ಪ್ರಶ್ನೆಯಾಗಿರುತ್ತೆ. ಇನ್ನು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರ ಲಕ್ಷಣಗಳನ್ನು ತಿಳಿಸಿ. ಇದನ್ನು ಕೂಡ ಬ್ಲಾಕ್ 3ನಲ್ಲಿ ಬರುವಂತಹ ಸ್ವತಂತ್ರ ಭಾರತದಲ್ಲಿ ಶಿಕ್ಷಣ ಅಂತ ಹೇಳಿ ಇದೆಯಲ್ಲ, ಆ ಘಟಕದಲ್ಲಿ ಅದು 2ರಲ್ಲಿ ಯಾವುದೊಂದು ಶೈಕ್ಷಣಿಕ ಸಮಾಜಶಾಸ್ತ್ರದ ಕಾರ್ಯಗಳಾವುವು ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಆರ್ಥಿಕ ಬೆಳವಣಿಗೆಯಲ್ಲಿ ಶಿಕ್ಷಣದ ಪಾತ್ರವೇನು ಅಂತ ಹೇಳಿ ಕೇಳಿದ್ದಾರೆ. ಶಿಕ್ಷಣವನ್ನು ಪಡೆಯೋದ್ರಿಂದ ನಾವು ಆರ್ಥಿಕವಾಗಿ ಯಾವ ರೀತಿಯೆಲ್ಲ ಬೆಳವಣಿಗೆಯನ್ನು ಹೊಂದ್ಬೋದು ಅನ್ನೋದನ್ನು ನೀವು ಸ್ವಂತವಾಗಿ ಕೂಡ ಬರಿತಾ ಹೋಗ್ಬೋದು. ಪ್ರಶ್ನೆ ಪತ್ರಿಕೆ ಯಾವ ಇಯರ್ದು ಎಷ್ಟು ಅಂಕದ್ದು ಅನ್ನೋದನ್ನು ಕನ್ಸಿಡರ್ ಮಾಡಿಬಿಡಿ. ಒಟ್ಟಿನಲ್ಲಿ ನಿಮಗೆ ಯಾವೆಲ್ಲ ಪ್ರಶ್ನೆಗಳು ರಿಪೀಟ್ ಆಗಿ ಬಂದಿದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಇಲ್ಲಿ 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಭಾರತದ ಸಂವಿಧಾನದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಾವಧಾನಗಳಾವು, ಅವುಗಳಲ್ಲಿ ಯಾವುದಾದರೂ 4 ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಘಟಕ 6ರಲ್ಲಿ ಬರುವಂತಹ ಪ್ರಶ್ನೆಯಾಗಿದೆ. ಇದು 15 ಅಂಕಕ್ಕೆ ಕೇಳಿದ್ದಾರೆ. ಇನ್ನು ಸ್ವಾಮಿ ವಿವೇಕಾನಂದರ ಶೈಕ್ಷಣಿಕ ಸಿದ್ಧಾಂತಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಘಟಕ 4ರಲ್ಲಿ ಶಿಕ್ಷಣಕ್ಕೆ ಭಾರತೀಯ ಚಿಂತಕರ ಕೊಡುಗೆ. ಘಟಕ 4ರಲ್ಲಿ ಬರುವಂತಹ ಒಂದು ಪ್ರಶ್ನೆಯಾಗಿದೆ. ಇನ್ನು 3ನೆಯ ಪ್ರಶ್ನೆ, ಶೈಕ್ಷಣಿಕ ತತ್ವಶಾಸ್ತ್ರದ ಅರ್ಥ, ವ್ಯಾಖ್ಯಾನಗಳು ಮತ್ತು ವ್ಯಾಪ್ತಿಯನ್ನು ವಿವರಿಸಿ. ಬ್ಲಾಕ್ 2ನಲ್ಲಿ ಬರುವಂತಹ ಮೊದಲ ಘಟಕದ ಪ್ರಶ್ನೆ ಶೈಕ್ಷಣಿಕ ತತ್ವಶಾಸ್ತ್ರ ಅಧ್ಯಯನದ ಮಹತ್ವ ಅಂತ ಹೇಳಿದೆಯಲ್ಲ, ಅದರಿಂದ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ. ಇನ್ನು 4ನೆಯ ಪ್ರಶ್ನೆಯನ್ನು ನೋಡೋದಾದರೆ, ಇಸ್ಲಾಮಿಯ ಶಿಕ್ಷಣ ಪದ್ಧತಿಯ ಪ್ರಧಾನ ವೈಶಿಷ್ಟ್ಯಗಳನ್ನು ವಿವರಿಸಿ ಅದರ ಗುಣ ಮತ್ತು ಅವಗುಣಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಬ್ಲಾಕ್ 3ನಲ್ಲಿ ಬರುವಂತಹ ಮುಸ್ಲಿಂ ಕಾಲದ ಶಿಕ್ಷಣ ವ್ಯವಸ್ಥೆಯನ್ನು ಕುರಿತು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈಗ ಆಲ್ರೆಡಿ ನಾವು 2 ಬಾರಿ ಈ ಪ್ರಶ್ನೆ ರಿಪೀಟ್ ಆಗಿ ಬಂದಿರೋದನ್ನು ನೋಡಿದ್ದೀವಿ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಶಿಕ್ಷಣ ನೀತಿ 1986ರ ಪ್ರಮುಖ ಶಿಫಾರಸುಗಳನ್ನು ವಿವರಿಸಿ. 6ನೆಯ ಪ್ರಶ್ನೆ, ಸಾಮಾಜಿಕ ಬದಲಾವಣೆಯ ಅರ್ಥ, ವ್ಯಾಖ್ಯಾನಗಳು ಮತ್ತು ಮಹತ್ವವನ್ನು ವಿವರಿಸಿ. ಸಾಮಾಜಿಕ ಬದಲಾವಣೆಯನ್ನು ಉಂಟು ಮಾಡುವಲ್ಲಿ ಶಿಕ್ಷಣದ ಪಾತ್ರವನ್ನು ಚರ್ಚಿಸಿ. ಘಟಕ 21 ಏನಿದೆಯಲ್ಲ, ಅದು ನಮಗೆ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ರಿಪೀಟ್ ಆಗಿ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ. ಸೆಕ್ಷನ್ ಬಿ ಯನ್ನು ನಾವು ನೋಡೋದಾದರೆ, ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 10 ಅಂಕದ ಪ್ರಶ್ನೆ. ಜಾನ್ ಡ್ಯೂಯಿರವರ ಶೈಕ್ಷಣಿಕ ಕೊಡುಗೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಘಟಕ 5ರಲ್ಲಿ ಬರುವಂತಹ ಪಾಶ್ಚಿಮಾತ್ಯ ಚಿಂತಕರ ಶೈಕ್ಷಣಿಕ ಕೊಡುಗೆಗಳು. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ರೂಸೋರವರ ಕುರಿತು ಕೇಳಿದರು, ಇಲ್ಲಿ ಜಾನ್ ಡ್ಯೂಯಿರವರ ಕುರಿತು ಕೇಳಿದ್ದಾರೆ. 2ನೆಯ ಪ್ರಶ್ನೆ, ತತ್ವಶಾಸ್ತ್ರ ಮತ್ತು ಶಿಕ್ಷಣದ ನಡುವಿನ ಸಂಬಂಧಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಘಟಕ 18ರಲ್ಲಿ ಬರುವಂತಹ ಪ್ರಶ್ನೆಯಾಗಿದ್ದು, ಇದು ಕೂಡ ನಮಗೆ ರಿಪೀಟ್ ಆಗಿ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ. 3ನೆಯ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದ ಶಿಕ್ಷಣದ ಬೆಳವಣಿಗೆಗೆ ವುಡ್ಸ್ನ ವರದಿಯ ಕೊಡುಗೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಘಟಕ 16 ಬ್ರಿಟಿಷ್ ಕಾಲದ ಶಿಕ್ಷಣ ಅಂತ ಹೇಳಿದೆಯಲ್ಲ, ಅದರಿಂದ ಬಂದಿರುವಂಥ ಪ್ರಶ್ನೆ ಇರ್ಬೋದು. ಮೋಸ್ಟ್ಲಿ ನೋಡ್ಬಿಟ್ಟು ಓದ್ಕೊಳ್ಳಿ. 1952ರ ಸೆಕೆಂಡರಿ ಶಿಕ್ಷಣ ಆಯೋಗದ ಶಿಫಾರಸುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ನಾವು ನೋಡೋದಾದರೆ 17 ಮತ್ತು 18ನೇ ಘಟಕಕ್ಕೆ ಸಂಬಂಧಪಟ್ಟಂತೆ ಮತ್ತು ಬ್ರಿಟಿಷ್ ಕಾಲದ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಒಂದೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆದರೆ ಪ್ರಶ್ನೆಗಳು ಮಾತ್ರ ಬೇರೆ ಬೇರೆ ಇದೆ.
ಸಂಸ್ಕೃತಿಯ ಪರಿಕಲ್ಪನೆ ಮತ್ತು ಮಹತ್ವವನ್ನು ವಿವರಿಸಿ ಸಂಸ್ಕೃತಿಯ ವರ್ಗಾವಣೆ ಮತ್ತು ಪರಿಷ್ಕರಣಗೊಳಿಸುವಲ್ಲಿ ಶಿಕ್ಷಣದ ಪಾತ್ರವನ್ನು ಚರ್ಚಿಸಿ. ಇದು ಸಹ ಮುಖ್ಯವಾಗಿ ಬಂದಿರುವಂತಹ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಈಗಾಗಲೇ ಏನು ನೋಡಿದ್ವಿ, ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಕುರಿತಂತಹ ಪ್ರಶ್ನೆಗಳು ರಿಪೀಟ್ ಆಗಿ ಬಂದಿದೆ. ಹಾಗಾಗಿ ಇದನ್ನು ಕೂಡ ನೀವು ಓದಬೇಕಾಗುತ್ತೆ. ಇದು ಘಟಕ 20ರಲ್ಲಿ ಬರುವಂತಹ ಪ್ರಶ್ನೆಯಾಗಿದೆ. ಇನ್ನು ನೆಕ್ಸ್ಟು ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಪರಿಕಲ್ಪನೆ ಮತ್ತು ಮಹತ್ವವನ್ನು ವಿವರಿಸಿ ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರವನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಘಟಕ 23ಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿದೆ. ಸೆಕ್ಷನ್ ಸಿಯಲ್ಲಿ ನೋಡೋದಾದರೆ 5 ಅಂಕದ ಪ್ರಶ್ನೆಗಳು. ಶಿಕ್ಷಣದ ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಶೈಕ್ಷಣಿಕ ತತ್ವಶಾಸ್ತ್ರದ ಅರ್ಥ ಮತ್ತು ವ್ಯಾಪ್ತಿಯನ್ನು ವಿವರಿಸಿ, ಸಾಂಪ್ರದಾಯಿಕ ಮೌಲ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಸಾರ್ಜೆಂಟ್ ಆಯೋಗದ ಪ್ರಧಾನ ವೈಶಿಷ್ಟ್ಯತೆಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಅಪವ್ಯಯ ಮತ್ತು ನಿಲುಗಡೆಯನ್ನು ವ್ಯಾಖ್ಯಾನಿಸಿ, ಅಪವ್ಯಯ ಮತ್ತು ನಿಲುಗಡೆಗೆ ಕಾರಣಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಆರ್ಥಿಕ ಬೆಳವಣಿಗೆಯಲ್ಲಿ ಶಿಕ್ಷಣದ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಘಟಕ 24ರಲ್ಲಿ ಕೂಡ ಬಂದಿರುವಂತಹ ಪ್ರಶ್ನೆ ಇದು. ಇದನ್ನು ಕೂಡ ರಿಪೀಟ್ ಆಗಿ 2ನೇ ಬಾರಿಗೆ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಇನ್ನು ಒಂದು ಪ್ರಶ್ನೆ ಪತ್ರಿಕೆ ಇದು ಸೆಪ್ಟೆಂಬರ್-ಅಕ್ಟೋಬರ್ 2023ರ ಪ್ರಶ್ನೆ ಪತ್ರಿಕೆ. ಇದು ಕೂಡ 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿದೆ. ಮೊದಲಿಗೆ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ 1 ಪುಟದಷ್ಟು ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು 5 ಅಂಕದ ಪ್ರಶ್ನೆ. 4ಕ್ಕೆ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಇದರಲ್ಲಿ ನೋಡೋದಾದರೆ ಶಿಕ್ಷಣವನ್ನು ವ್ಯಾಖ್ಯಾನಿಸಿ, ವಿಕಾಸ ಮತ್ತು ಬೆಳವಣಿಗೆಯಾಗಿ ಶಿಕ್ಷಣವನ್ನು ಸೂಕ್ತ ಉದಾಹರಣೆಯೊಂದಿಗೆ ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಬ್ಲಾಕ್ 1ನ ಮೊದಲನೆಯ ಘಟಕ. ಇನ್ನು 2ನೆಯ ಪ್ರಶ್ನೆಯನ್ನು ನೋಡೋದಾದರೆ ತತ್ವಶಾಸ್ತ್ರ ಎಂದರೇನು, ಅದರ ಮಹತ್ವವನ್ನು ವಿವರಿಸಿ. ಬ್ಲಾಕ್ 2 ಮೊದಲನೆಯ ಘಟಕ. ಇನ್ನು 3ನೆಯ ಪ್ರಶ್ನೆ ಪ್ರಸ್ತುತ ಭಾರತದಲ್ಲಿನ ಶಿಕ್ಷಣ ವ್ಯವಸ್ಥೆಯಲ್ಲಿನ ಸವಾಲುಗಳನ್ನು ಪಟ್ಟಿ ಮಾಡಿ ಮತ್ತು ಅವುಗಳಲ್ಲಿ ಯಾವುದಾದರೂ ಒಂದನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 4ನೆಯ ಪ್ರಶ್ನೆ ಹಂಟರ್ ಆಯೋಗದ ಶಿಫಾರಸುಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಮೋಸ್ಟ್ಲಿ ಘಟಕ 16 ಬ್ರಿಟಿಷ್ ಕಾಲದ ಶಿಕ್ಷಣ, ಅದರಿಂದ ಬಂದಿರುವಂತಹ ಪ್ರಶ್ನೆ ಇರಬಹುದು. ಇನ್ನು 5ನೆಯ ಪ್ರಶ್ನೆಯನ್ನು ನೋಡೋದಾದರೆ ನ್ಯೂನತೆಯುಳ್ಳ ಮಕ್ಕಳ ಶಿಕ್ಷಣದ ಸಮಸ್ಯೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 6ನೆಯ ಪ್ರಶ್ನೆ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. 6ನೆಯ ಪ್ರಶ್ನೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಘಟಕ 6ರಲ್ಲಿ ಬ್ಲಾಕ್ 1ರ ಘಟಕ 6ರ ಪ್ರಶ್ನೆಯಾಗಿದೆ. ಸೆಕ್ಷನ್ ಬಿಯನ್ನು ನೋಡೋದಾದರೆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 10 ಅಂಕದ ಪ್ರಶ್ನೆ ಆಗಿರುತ್ತೆ. ಯಾವುದಾದರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2ರಿಂದ 3 ಪುಟದಷ್ಟು ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 7ನೆಯ ಪ್ರಶ್ನೆ ಮೂಲ ಶಿಕ್ಷಣದ ಮುಖ್ಯ ಗುರಿಗಳು ಮತ್ತು ತತ್ವಗಳನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 8ನೆಯ ಪ್ರಶ್ನೆ ಭಾರತೀಯ ಸಾಂಪ್ರದಾಯಿಕ ಮೌಲ್ಯಗಳನ್ನು ತಿಳಿಸಿ, ಪ್ರಸ್ತುತ ಸಮಾಜಕ್ಕೆ ಅವುಗಳ ಮಹತ್ವವನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 9ನೆಯ ಪ್ರಶ್ನೆ ಭಾರತೀಯ ಶಿಕ್ಷಣ ಆಯೋಗ 1964ರ ಶಿಫಾರಸುಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 10ನೆಯ ಪ್ರಶ್ನೆ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸಿ, ಸಂಸ್ಕೃತಿಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ ನಮಗೆ ರಿಪೀಟ್ ಆಗಿ ಬಂದಿರುವಂತಹ ಒಂದು ಪ್ರಶ್ನೆಯಾಗಿರುತ್ತೆ. ಇನ್ನು 11ನೆಯ ಪ್ರಶ್ನೆಯನ್ನು ನೋಡೋದಾದರೆ ಔಪಚಾರಿಕ, ಅನೌಪಚಾರಿಕ ಹಾಗೂ ಔಪಚಾರಿಕವಲ್ಲದ ಶಿಕ್ಷಣವನ್ನು ವ್ಯತ್ಯಾಸೀಕರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಮೊದಲನೆಯ ಬಾರಿಗೆ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ. ಇನ್ನು ಸೆಕ್ಷನ್ ಸಿಯನ್ನು ನಾವು ನೋಡೋದಾದರೆ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3ರಿಂದ 4 ಪುಟಗಳಷ್ಟು ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. 15 ಅಂಕದ ಪ್ರಶ್ನೆಯಾಗಿರುತ್ತೆ. 12ನೆಯ ಪ್ರಶ್ನೆ ಶಿಕ್ಷಣದ ನಿರ್ದಿಷ್ಟ ಉದ್ದೇಶಗಳನ್ನು ನಮೂದಿಸಿ, ಅವುಗಳಲ್ಲಿ ಯಾವುದಾದರೂ 3ನ್ನು ಸೂಕ್ತ ಉದಾಹರಣೆಯೊಂದಿಗೆ ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 13ನೆಯ ಪ್ರಶ್ನೆ ಆದರ್ಶವಾದದ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿ, ಅದರ ಸಮಸ್ಯೆಗಳು ಮತ್ತು ನಿಹಿತಾರ್ಥಗಳನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಘಟಕ 10ರಲ್ಲಿ ಬರುವಂತಹ ಪ್ರಶ್ನೆ ಆಗಿರಬಹುದು. ಇನ್ನು 14ನೆಯ ಪ್ರಶ್ನೆಯನ್ನು ನೋಡೋದಾದರೆ ಬೌದ್ಧರ ಶಿಕ್ಷಣ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ, ಅದರ ಗುಣ ಅವಗುಣಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ನಾವೀಗಾಗಲೇ ನೋಡಿದಂಥ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ
ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ರಿಪೀಟ್ ಆಗಿ ಬಂದಿದೆ. ಹಾಗಾಗಿ ಈ ಘಟಕವನ್ನು ನಾವು ನೋಡಬೇಕಾಗತ್ತೆ. ಈಗ ನಾನೀಗ ಆಲ್ರೆಡಿ ಹೇಳಿದ್ದೀನಿ, ವೇದಕಾಲ, ಬೌದ್ಧ ಕಾಲ ಮತ್ತು ಮುಸ್ಲಿಮರ ಶಿಕ್ಷಣ ವ್ಯವಸ್ಥೆಯನ್ನು ನೀವು ಮೂರನ್ನೂ ಕೂಡ ನೋಡ್ಕೊಳ್ಳಿ. ಯಾವುದನ್ನಾದರೂ ಬೇಕಾದರೂ ಕೇಳ್ಬೋದು. ಸಾಧಾರಣವಾಗಿ ನಾವು ಈಗಾಗಲೇ ನೋಡಿದಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ವೇದಗಳ ಕಾಲವನ್ನು ಹೊರತುಪಡಿಸಿ ಬೌದ್ಧ ಮತ್ತು ಮುಸ್ಲಿಂ ಕಾಲದ ಶಿಕ್ಷಣ ವ್ಯವಸ್ಥೆಯ ಪ್ರಶ್ನೆಗಳು ರಿಪೀಟ್ ಆಗಿ ಬಂದಿದೆ. ಆಲ್ಮೋಸ್ಟ್ ಬೌದ್ಧ ಕಾಲದ್ದು ಮತ್ತು ವೇದಗಳ ಕಾಲದ್ದು ಸೇಮ್ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ನೋಡಿಕೊಂಡ್ರೆ ನೀವು ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೂ ಕೂಡ ಉತ್ತರವನ್ನು ಬರೆಯೋದಕ್ಕೆ ಈಸಿ ಆಗುತ್ತೆ. ಇನ್ನು 15ನೇ ಪ್ರಶ್ನೆ, ಸಾಮಾಜಿಕ ಬದಲಾವಣೆ ಎಂದರೇನು? ಸೂಕ್ತ ಉದಾಹರಣೆಯೊಂದಿಗೆ ಸಾಮಾಜಿಕ ಬದಲಾವಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಚರ್ಚಿಸಿ. ನೀವು ಈಗಾಗಲೇ ನೋಡಿದಂಥ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಬಂದಿರುವಂಥ ಒಂದೇ ಒಂದು ಕಂಪಲ್ಸರಿ ಪ್ರಶ್ನೆ ಅಂತಂದರೆ ಸೇಮ್ ಪ್ರಶ್ನೆ, ಈಕ್ವಾಲಿಟಿ ಇರುವಂಥ ಪ್ರಶ್ನೆ ಅಂತಂದರೆ ಇದೊಂದೇ. ಸಾಮಾಜಿಕ ಬದಲಾವಣೆ ಎಂದರೇನು? ಸೂಕ್ತ ಬದಲಾವಣೆಯೊಂದಿಗೆ ಸಾಮಾಜಿಕ ಬದಲಾವಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಚರ್ಚಿಸಿ. ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇದೇ ಸೇಮ್ ಪ್ರಶ್ನೆ ಬಂದಿದೆ. ಹಾಗಾಗಿ ಇದನ್ನು ಒಂದನ್ನು ಮಿಸ್ ಮಾಡದೆ ಓದ್ಕೊಳ್ಳಿ. ಯಾವುದು? ಘಟಕ 21, ಫಸ್ಟ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್, ಸೆಪ್ಟೆಂಬರ್-ಅಕ್ಟೋಬರ್ 2022. ಇದು ಕೂಡ 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಇದರಲ್ಲಿ ಸೆಕ್ಷನ್ ಎನಲ್ಲಿ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದಕ್ಕೆ ಕೇಳಿದ್ದಾರೆ. 5 ಅಂಕದ ಪ್ರಶ್ನೆ ಆಗಿರುತ್ತೆ. 6 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾವು ಯಾವುದಾದರೂ 4ಕ್ಕೆ ಉತ್ತರವನ್ನು ಬರೀಬೇಕಾಗತ್ತೆ. ಇಲ್ಲಿ ಮೊದಲನೆಯ ಪ್ರಶ್ನೆ, ಶಿಕ್ಷಣದ ಅರ್ಥ, ವಿಶಾಲ ಮತ್ತು ಸಂಕುಚಿತ ಪರಿಕಲ್ಪನೆಗಳನ್ನು ವಿವರಿಸಿ. ಅಂದರೆ ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ಮತ್ತು ವಿಶಾಲ ಅರ್ಥದಲ್ಲಿ ಶಿಕ್ಷಣ ಇದೆರಡನ್ನು ಕುರಿತು ನಾವಿಲ್ಲಿ ಉತ್ತರವನ್ನು ಬರೀಬೇಕಾಗುತ್ತದೆ. ಎರಡನೆಯ ಪ್ರಶ್ನೆ, ನೈಸರ್ಗಿಕವಾದ ಎಂದರೇನು? ನೈಸರ್ಗಿಕವಾದದ ವಿಚಾರಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಈಗಾಗಲೇ ನಾನು ಹೇಳಿದ್ದೆ, ನಿಸರ್ಗವಾದ ಮತ್ತು ವ್ಯವಹಾರವಾದದ ಕುರಿತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ. ಇನ್ನು 3ನೆಯ ಪ್ರಶ್ನೆ, ಭಾರತೀಯ ಸಮಾಜದ ಗುಣಲಕ್ಷಣಗಳು ಯಾವುವು ಅಂತ ಹೇಳಿ ಕೇಳಿದ್ದಾರೆ. ಇನ್ನು 4ನೆಯ ಪ್ರಶ್ನೆ, ಬ್ರಿಟಿಷರ ಕಾಲದಲ್ಲಿನ ಶಿಕ್ಷಣದ ಬೆಳವಣಿಗೆಯನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಘಟಕ 16ರಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ. 5ನೆಯ ಪ್ರಶ್ನೆ, ಹಂಟರ್ ಆಯೋಗದ ಕುರಿತು ಲಘು ಟಿಪ್ಪಣಿಯನ್ನು ಬರೆಯಿರಿ. 6ನೆಯ ಪ್ರಶ್ನೆ, ಶಿಕ್ಷಣವು ಬಂಡವಾಳ ಹೂಡಿಕೆಯಾಗಿ ಸಮರ್ಥಿಸಿ. ಇದು ಲಾಸ್ಟ್ ಘಟಕ 24, ಶಿಕ್ಷಣ ಮತ್ತು ಆರ್ಥಿಕ ವಿಕಾಸದಿಂದ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ. ಇದು ಕೂಡ ನಿಮಗೆ ರಿಪೀಟ್ ಆಗಿ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ. ಇನ್ನು ಸೆಕ್ಷನ್ ಬಿಯನ್ನು ನೋಡೋದಾದರೆ, ಯಾವುದಾದರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2ರಿಂದ 3 ಪುಟದಷ್ಟು ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 10 ಅಂಕದ ಪ್ರಶ್ನೆಯಾಗಿರುತ್ತೆ. 7ನೆಯ ಪ್ರಶ್ನೆ, ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಂವಿಧಾನದ ಪ್ರಾವಧಾನಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ ನಿಮಗೆ ರಿಪೀಟ್ ಆಗಿ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ. ಇನ್ನು 8ನೆಯ ಪ್ರಶ್ನೆಯನ್ನು ನೋಡೋದಾದರೆ, ಸಾಮಾಜಿಕ ಬದಲಾವಣೆಯಲ್ಲಿ ಶಿಕ್ಷಣದ ಪಾತ್ರವನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ ನಿಮಗೆ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿದೆ ಅಂತ ಹೇಳಿ ನಾನೀಗ ಆಲ್ರೆಡಿ ಹೇಳಿದ್ದೀನಿ. ಘಟಕ 21 ಕಂಪಲ್ಸರಿಯಾಗಿ ನೀವು ಓದಬೇಕಾಗತ್ತೆ. ಇನ್ನು 9ನೆಯ ಪ್ರಶ್ನೆ, ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ವಿಕಾಸದ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ 24ನೇ ಘಟಕ ಅಂತ ಅಂದ್ಕೊಳ್ತೀನಿ. ಇನ್ನು 10ನೆಯ ಪ್ರಶ್ನೆ, ಶಿಕ್ಷಣ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ನಡುವಿನ ಸಂಬಂಧವನ್ನು ಹೊರತನ್ನಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 11ನೆಯ ಪ್ರಶ್ನೆ, ಬೌದ್ಧ ಶಿಕ್ಷಣದ ಗುರಿಗಳು ಮತ್ತು ಮಿತಿಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ ನಿಮಗೆ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ರಿಪೀಟ್ ಆಗಿ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ. ಇನ್ನು ಸೆಕ್ಷನ್ ಸಿಯನ್ನು ನೋಡೋದಾದರೆ, 15 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3ರಿಂದ 4 ಪುಟದಷ್ಟು ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ಮೂಲ ಶಿಕ್ಷಣ ಎಂದರೇನು? ಮಹಾತ್ಮ ಗಾಂಧೀಜಿಯವರ ಶೈಕ್ಷಣಿಕ ಚಿಂತನೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ ನಿಮಗೆ ಮುಖ್ಯವಾಗಿ ರಿಪೀಟ್ ಆಗಿ 3ನೆಯ ಬಾರಿ ಅಂತ ಅಂದ್ಕೊಳ್ತೀನಿ ನಾನು, ಮೋಸ್ಟ್ಲಿ ಬಂದಿರೋದು. ಇನ್ನು 13ನೆಯ ಪ್ರಶ್ನೆ, ವೇದ ಕಾಲದ ಶಿಕ್ಷಣ ಪದ್ಧತಿಯ ವಿಶಿಷ್ಟ ಗುಣಲಕ್ಷಣಗಳನ್ನು ವಿವರಿಸಿ, ಅದರ ಗುಣಗಳು ಮತ್ತು ಮಿತಿಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಮೊದಲನೇ ಬಾರಿಗೆ ಬಂದಿದೆ. ವೇದ ಕಾಲದ ಶಿಕ್ಷಣ ಪದ್ಧತಿ ಬ್ಲಾಕ್ 3ನಲ್ಲಿ ಮೊದಲ ಘಟಕ, 13ನೆಯ ಘಟಕ. ಇನ್ನು 14ನೆಯ ಪ್ರಶ್ನೆಯನ್ನು ನೋಡೋದಾದರೆ, ಮೌಲ್ಯ ಶಿಕ್ಷಣ ಎಂದರೇನು? ಮೌಲ್ಯ ಶಿಕ್ಷಣವನ್ನು ಶಾಲೆಗಳಲ್ಲಿ ಬೋಧಿಸುವ ವಿವಿಧ ವಿಧಾನಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ.
ಇದು ಕೂಡ ಈ ಘಟಕದಿಂದಲೂ ಕೂಡ ಪ್ರಶ್ನೆಗಳು ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ. ಇನ್ನು 15ನೇ ಪ್ರಶ್ನೆ, ಶಿಕ್ಷಣದ ತತ್ವಶಾಸ್ತ್ರದ ಅರ್ಥವನ್ನು ವಿವರಿಸಿ, ಶಿಕ್ಷಣ ಮತ್ತು ತತ್ವಶಾಸ್ತ್ರದ ನಡುವಿನ ಸಂಬಂಧವನ್ನು ಚರ್ಚಿಸಿ. ಇದು ಸಹ ನಮಗೆ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ. ಕೊನೆಯದಾಗಿ 6ನೆಯ ಪ್ರಶ್ನೆ ಪತ್ರಿಕೆ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದರಲ್ಲಿ ಸೆಕ್ಷನ್ ಎನಲ್ಲಿ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 5 ಅಂಕದ ಪ್ರಶ್ನೆಗಳಾಗಿರುತ್ತೆ. ಮೊದಲನೇ ಪ್ರಶ್ನೆ, ಶಿಕ್ಷಣದ ಪರಿಕಲ್ಪನೆಯನ್ನು ವಿಷದಪಡಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 2ನೆಯ ಪ್ರಶ್ನೆ, ಶಿಕ್ಷಣದ ಸಾಮಾನ್ಯ ಗುರಿಗಳು ಮತ್ತು ನಿರ್ದಿಷ್ಟ ಗುರಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 3ನೆಯ ಪ್ರಶ್ನೆ, ರವೀಂದ್ರನಾಥ್ ಟ್ಯಾಗೋರ್ ಅವರ ಶೈಕ್ಷಣಿಕ ತತ್ವಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 4ನೆಯ ಪ್ರಶ್ನೆ, ಶಿಕ್ಷಣದಲ್ಲಿನ ಮೌಲ್ಯಗಳ ಅಗತ್ಯತೆಗಳನ್ನು ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 5ನೆಯ ಪ್ರಶ್ನೆ, ಶಿಕ್ಷಣಕ್ಕೆ ವಾಸ್ತವವಾದದ ಕೊಡುಗೆಗಳು ಯಾವುವು? ಘಟಕ 10ರಿಂದ ಬಂದಿರುವಂತಹ ಒಂದು ಪ್ರಶ್ನೆಯಾಗಿರುತ್ತೆ ಇದು. ಇನ್ನು 6ನೆಯ ಪ್ರಶ್ನೆ, ಸಂಸ್ಕೃತಿಯ ಗುಣಲಕ್ಷಣಗಳವು. ಇದು ಸೆಕ್ಷನ್ ಬಿ ಅನ್ನು ನೋಡೋದಾದರೆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. 10 ಅಂಕದ ಪ್ರಶ್ನೆ ಆಗಿರುತ್ತೆ. ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2ರಿಂದ 3 ಪುಟದಷ್ಟು ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ತತ್ವಶಾಸ್ತ್ರ ಎಂದರೇನು? ಶಿಕ್ಷಣದ ತತ್ವಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ ನಿಮಗೆ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ. ಇನ್ನು 8ನೆಯ ಪ್ರಶ್ನೆಯನ್ನು ನೋಡೋದಾದರೆ ಭಾರತೀಯ ಸಮಾಜದ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 9ನೆಯ ಪ್ರಶ್ನೆ, ಸಾಮಾಜಿಕ ಬದಲಾವಣೆ ಎಂದರೇನು? ಸಾಮಾಜಿಕ ಬದಲಾವಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ. ಇದು ಕೂಡ ನಿಮಗೆ ಮುಖ್ಯವಾಗಿ ಬಂದಿರುವಂತಹ ಒಂದು ಪ್ರಶ್ನೆ. ಅದು ಅಲ್ಲದೆ ಪ್ರತಿ ಪ್ರಶ್ನೆ ಪತ್ರಿಕೆ ನಾವೀಗಾಗಲೇ 6 ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ. 6 ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಈ ಘಟಕಕ್ಕೆ ಸಂಬಂಧಪಟ್ಟಂತೆ ಸೇಮ್ ಪ್ರಶ್ನೆ ನಮಗೆ ರಿಪೀಟ್ ಆಗಿ ಬಂದಿದೆ. ಇನ್ನು 10ನೆಯ ಪ್ರಶ್ನೆ, ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ನಡುವಿನ ವ್ಯತ್ಯಾಸವನ್ನು ವಿಷದಪಡಿಸಿ. ಇದು ಕೂಡ ನಮಗೆ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಯಾಗಿರುತ್ತೆ. ಇನ್ನು 11ನೆಯ ಪ್ರಶ್ನೆ, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರ ಪ್ರಮುಖ ಗುಣಲಕ್ಷಣಗಳನ್ನು ವರ್ಣಿಸಿ ಅಂತ ಹೇಳಿ ಕೇಳಿದ್ದಾರೆ. ಈ ಘಟಕಕ್ಕೆ ಸಂಬಂಧಪಟ್ಟಂತೆ ಸಹ ಇಸ್ವಿಗಳು ಬೇರೆ ಬೇರೆ ಇದೆ. ಸೇಮ್ ಪ್ರಶ್ನೆಗಳು ನಮಗೆ ರಿಪೀಟ್ ಆಗಿ ಬಂದಿದೆ. ಇನ್ನು ಸೆಕ್ಷನ್ ಸಿ ಅನ್ನು ನಾವು ನೋಡೋದಾದರೆ 15 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ 1986ರ ಪ್ರಮುಖ ಗುಣಲಕ್ಷಣಗಳನ್ನು ವರ್ಣಿಸಿ ಅಂತ ಹೇಳಿ ಕೇಳಿದ್ದಾರೆ. ಈ ಪ್ರಶ್ನೆ ನಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಸೇಮ್ ಪ್ರಶ್ನೆ ಬಂದಿತ್ತು. ಇನ್ನು 13ನೆಯ ಪ್ರಶ್ನೆ, ವೇದ ಕಾಲದ ಶಿಕ್ಷಣ ಪದ್ಧತಿಯಲ್ಲಿ ಗುರುಕುಲಗಳ ಪಾತ್ರ ಮತ್ತು ಕಾರ್ಯಗಳನ್ನು ವಿವರಿಸಿ. ಈ ಘಟಕ ನಮಗೆ ಕಂಪಲ್ಸರಿಯಾಗಿ ಬರುತ್ತೆ ಅಂತ ಹೇಳಿದ್ದೆ. ಹಾಗೆಯೇ ಇದು 2ನೇ ಬಾರಿ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ 13ನೆಯ ಘಟಕ ಬ್ಲಾಕ್ 3ನಲ್ಲಿ. ಇನ್ನು 14ನೆಯ ಪ್ರಶ್ನೆಯನ್ನು ನೋಡೋದಾದರೆ ಶಿಕ್ಷಣದ ಸಮಾಜಶಾಸ್ತ್ರದ ಅರ್ಥ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಶಿಕ್ಷಣದ ಸಾಮಾಜಿಕ ತಳಹದಿಗಳನ್ನು ವಿಶ್ಲೇಷಿಸಿ. ಇದು ಕೂಡ ಮೊದಲನೆಯ ಘಟಕ. 15ನೆಯ ಪ್ರಶ್ನೆ, ಸೂಕ್ತ ಉದಾಹರಣೆಯೊಂದಿಗೆ ಭಾರತೀಯ ಸಮಕಾಲೀನ ಮೌಲ್ಯಗಳನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಮೊದಲನೆಯ ಬಾರಿಗೆ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ. ಇದುವರೆಗೆ ನಾವು ಆಲ್ಮೋಸ್ಟ್ 6 ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ. ಇದಕ್ಕೆ ನಮಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಕೂಡ ಸೇಮ್ ಒಂದೇ ಘಟಕದಿಂದ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಹಾಗಾಗಿ ನೀವು ಈ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಬಾರಿ ಬಂದಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಫಸ್ಟ್ ಓದ್ಕೊಂಡು ಆಮೇಲೆ ಟೆಕ್ಸ್ಟ್ ಬುಕ್ಕನ್ನು ನೀವು ಓದೋದಕ್ಕೆ ಶುರು ಮಾಡಿ. ಈಗ ಆಲ್ರೆಡಿ ಟೈಮ್ ಆಗೋಗಿದೆ. ನಾನು ಮೊದಲೇ ಹಾಕಬೇಕಿತ್ತು ಈ ವಿಡಿಯೋನ, ಬಟ್ ಆಗಲಿಲ್ಲ. ಇವಾಗ ಹಾಕ್ತಾ ಇರೋದಕ್ಕೆ ನಿಮಗೆ ಸ್ವಲ್ಪ ಮಟ್ಟಿಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.